ಹೇಗಿತ್ತು ಬಾವ ಬೆಳಿಗ್ಗೆ ಬೆಳಿಗ್ಗೆ? ಮೊನ್ನೆ ದಶಾಶ್ವಮೇಧ ಘಾಟ್ಗಿಂತ ಇದು ಚೆನ್ನಾಗಿತ್ತಾ? ಹೆಂಗೆ? ದಶಾಶ್ವಮೇಧ ಘಾಟ್ ಫುಲ್ಲು ಜನ ಮತ್ತು ಹೈಪು ಕ್ರಿಯೇಷನ್. ಓಕೆ, ಇಲ್ಲಿ ನೋಡಿದ್ವಿ ನೀಟಾಗಿ ಎಲ್ಲ ಏನೇನು ಮಾಡ್ತಾರೆ ಎಲ್ಲ ಪ್ರೊಸೀಜರು. ಇಲ್ಲಿ ಕಂಪ್ಲೀಟ್ ಪ್ರೊಸೀಜರ್ ನೋಡ್ಬೋದಲ್ಲ. ಸೊ ಯಾರಾದರೂ ನೀವು ಆ್ಯಕ್ಚುಯಲ್ ಆಗಿ ಗಂಗಾ ಆರತಿ ನೋಡೋಕ್ಕೆ ಅಂತ ಮೊಬೈಲ್ ಯೂಸ್ ಮಾಡೋಕ್ಕೆ ಅಥವಾ ರೀಲ್ ಮಾಡೋಕ್ಕೆ ಅಂತ ನಂತರದವ್ರು ಬರಬೇಡಿ. ನಿಜವಾಗ್ಲೂ ಇದು ಗಂಗಾ ಆರತಿ ನೋಡಬೇಕು, ಭಕ್ತಿಪೂರ್ವಕವಾಗಿ ನಿಮ್ಮ ತಂದೆ ತಾಯಿಗೆ ತೋರಿಸ್ಬೇಕು ಅಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು, ಅಲ್ಲ 4 ಗಂಟೆಗೆ ಎದ್ಬಿಟ್ಟು ಹಸಿ ಘಾಟಿಗೆ ಬನ್ನಿ 5 ಗಂಟೆಗೆ. ಇಲ್ಲಿ ನಿಮಗೆ ಕಾಣಿಸೋ ಥರ ದಶಾಶ್ವಮೇಧದಲ್ಲಿ ರಾತ್ರಿ ಘಾಟ್ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೀವು ನೋಡಿರ್ತೀರ ಎಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ. ಸೊ ಇವಾಗ ಅಲ್ಲಿ ನಮ್ಮ ಗಂಗಾ ಆರತಿ ಮುಗಿಸ್ಕೊಂಡು ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ. ಸೊ ಬೇರೆ ಘಾಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಬನ್ನಿ ನೋಡ್ಕೊಂಬರೋಣ. ನೋಡಿದ್ವಿ, ಇದು ಬಂದು ತುಳಸಿ ಘಾಟ್ ಅಂತ. ಇಲ್ಲಿ ಒಂದು ಇದ್ರ ಮಹತ್ವ ಏನಂದರೆ, ದ ಘಾಟ್ ಇಸ್ ನೇಮ್ಡ್ ಆಫ್ಟರ್ ಗೋಸ್ವಾಮಿ ತುಳಸಿದಾಸ್ ವೆನ್ ಹಿ ಕಂಪ್ಲೀಟೆಡ್ ಹಿಸ್ ಮ್ಯಾಗ್ನಮ್ ಆಪಸ್ ರಾಮಚರಿತ ಮಾನಸ್. ಓಕೆ, ತುಳಸಿದಾಸನ್ ಅವರು ಒಬ್ರು ಕವಿ. ಸೊ ಅವರು ರಾಮಚರಿತ ಮಾನಸ್ ಅಂತ ಬರೆದು ಮುಗಿಸಿದ ಮೇಲೆ ಈ ಘಾಟ್ನ ಸೃಷ್ಟಿ ಮಾಡಿದಾರಂತೆ. श्रीलंका में ಆ್ಯಕ್ಚುಯಲ್ ಆಗಿ ನಾನು ನೋಡಿರೋ ಮಟ್ಟಿಗೆ ಸ್ನಾನ ಮಾಡೋಷ್ಟು ಅಟ್ಲೀಸ್ಟ್ ಕ್ಲೀನಾಗಿರೋ ಏಕೈಕ ಜಾಗ ನಾನು ನೋಡಿದ ಘಾಟ್ಗಳಲ್ಲಿ ಅಂದರೆ ಈ ಘಾಟೇ ನಿಮ್ಮ ತುಳಸಿ ಘಾಟ್. ನೀವು ನೋಡ್ತಾ ಇರ್ಬೋದು, ಈ ಘಾಟಲ್ಲಿ ಮಾತ್ರ ನಾನು ಆ್ಯಕ್ಚುಯಲ್ ಆಗಿ ಸ್ನಾನ ಮಾಡೋಷ್ಟು ಅಟ್ಲೀಸ್ಟ್ ಚೆನ್ನಾಗಿರುವಂಥ ನೀರು ನೋಡಿದ್ದು. ಸೊ ನೀವು ಯಾರಾದರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಅಥವಾ ದಿಕ್ಕೆ ಕೊಡಬೇಕು ಅಂತಂದರೆ ತುಳಸಿ ಘಾಟಿಗೆ ಬನ್ನಿ, ಸ್ವಲ್ಪ ಅಟ್ಲೀಸ್ಟ್ ಕ್ಲೀನ್ ಇದೆ. ಅಂದರೆ ತುಳಸಿ ಘಾಟ್ನ ನೆಕ್ಸ್ಟ್ ಸಿಗೋದು ಬಂದು ನಿಮಗೆ ಬೋಗಿನಿ ಘಾಟ್ ಅಂತ. ಈ ಎಲ್ಲ ಘಾಟ್ನ ಎಕ್ಸ್ಪ್ಲೋರ್ ಮಾಡೋಷ್ಟಂತೂ ಸಾಧ್ಯನೇ ಇಲ್ಲ ಇಲ್ಲಿ, ಯಾಕಂದರೆ ಇನ್ ಟೋಟಲ್ 72 ಘಾಟ್ಸ್ ಇದೆ ಇಲ್ಲಿ. ಸೊ ಇನ್ ಟೋಟಲ್ 72 ಘಾಟ್ಸ್ ಇರೋದ್ರಿಂದ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಕಷ್ಟ. ನೋಡೋಣ ಎಷ್ಟು ಘಾಟ್ಸ್ ಆಗುತ್ತೆ ಅಷ್ಟು ಘಾಟ್ಸ್ನ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಜಾನ್ಕಿ ಘಾಟ್ ಅಂದರೆ ಇದೇ ಜಾನ್ಕಿ ಘಾಟ್. ನಾವಿವಾಗ ಆ್ಯಕ್ಚುಲಿ ಅಲ್ಲಿಂದ ನಡ್ಕೊಂಬಂದ್ವಿ, ಅದು ಹಸಿ ಘಾಟು. ಅದಾದಮೇಲೆ ಒಂದು 2-3 ಘಾಟ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಜಾನ್ಕಿ ಘಾಟಿಗೆ ಬಂದಿದ್ದೀವಿ. ಈ ಘಾಟ್ ನಿಮಗೆ ಜಾನ್ಕಿ ಘಾಟ್ ಆದಮೇಲೆ ಸಿಗುವಂಥ ಒಂದು ಘಾಟ್ ಬಂದು ಮಾತಾ ಆನಂದಮಯಿ ಘಾಟ್. ಇಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ಎಲ್ಲ ಘಾಟ್ ಪಕ್ಕ ಇರೋ ಬಿಲ್ಡಿಂಗ್ಗಳೆಲ್ಲ ಸಖತ್ತಾಗಿದೆ, ಆರ್ಕಿಟೆಕ್ಚರಲ್ ಮಾರ್ವಲ್ಸ್ ಥರ ಇದೆ. ಜೈನ್ ಘಾಟ್ ಅಂದರೆ ಇದೇ ನಮ್ಮ ಜೈನ್ ಘಾಟ್. ಇಲ್ಲೂ ಕೂಡ ಕ್ಲೀನ್ ಇದೆ ಆ್ಯಕ್ಚುಯಲ್ ಆಗಿ, ಅಂತ ಏನು ತಲೆ ಕೆಡಿಸ್ಕೊಳ್ಳೋ ಅಂಥ ವಿಷಯ ಇಲ್ಲ. ಇಲ್ಲೆಲ್ಲ ಬೇಕಾದ್ರೆ ಬಂದು ನೀವು ಸ್ನಾನ ಮಾಡ್ಬೋದು. ಆದರೆ ತೀರಾ ಫೇಮಸ್ ಘಾಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ಕೊಳೆ ಮಾಡಿಬಿಟ್ಟಿದ್ದಾರಲ್ಲ. ಬಟ್ ಈ ಥರ ಅನ್ಎಕ್ಸ್ಪ್ಲೋರ್ಡ್ ಘಾಟ್ಸ್ ಇರುತ್ತಲ್ಲ, ಸೊ ಈ ಥರ ಘಾಟ್ಸಿಗೆ ಬನ್ನಿ, ನೀವು ಸ್ನಾನ ಮಾಡೋಕ್ಕೂ ಮನ್ಸು ಬರುತ್ತೆ. ಅಟ್ಲೀಸ್ಟು ಸ್ನಾನ ಮಾಡೋಕ್ಕಿಲ್ಲ ಅಂದರೆ ಅಟ್ಲೀಸ್ಟ್ ಪ್ರೋಕ್ಷಣೆ ಮಾಡ್ಕೊಳಕ್ಕೆ ಮನ್ಸು ಬರುತ್ತೆ. ಸೊ ಈ ಥರ ಘಾಟ್ಸ್ಗಳಿಗೆ ಬನ್ನಿ ನೀವು ಆ್ಯಕ್ಚುಲಿ ಸ್ನಾನ ಮಾಡಬೇಕಂದ್ರೆ ಗಂಗಾ ನದಿಲಿ. ಇದೇ ಪಂಚಕೋಟ್ ಘಾಟ್. ಸೊ ಎಷ್ಟನೇ ಘಾಟ್ ನಂಬರ್ ಅಂತ ಮರ್ತೋಗಿದೆ ನಮಗೆ. ಘಾಟು ಇಲ್ಲಿ ಹೇಗೆ ಆದರೆ 4 ಹೆಜ್ಜೆಗೆ ಒಂದೊಂದು ಘಾಟ್ ಇದೆ ಇಲ್ಲಿ. ಸೊ ನಮಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ಎಷ್ಟನೇ ನಂಬರ್ ಆಫ್ ದಿ ಘಾಟಲ್ಲಿ ಇದ್ದೀವಿ ನಾವು ಅಂತ. ಎಷ್ಟೊಂದು ಜನ ಬೋಟ್ ರೈಡ್ ಹೋಗ್ತಾ ಇದ್ದಾರೆ. ಸ್ವಲ್ಪ ಜನ ಲೈಫ್ ಜಾಕೆಟ್ ಹಾಕಿದ್ದಾರೆ, ಸ್ವಲ್ಪ ಜನ ಲೈಫ್ ಜಾಕೆಟ್ ಹಾಕಿಲ್ಲ, ಚೆನ್ನಾಗಿ ರೆಡಿಯಾಗಿ ಬಂದಿರೋ ಫೋಟೋ ಶೂಟ್ ಮಾಡೋಕ್ಕೆ. ಬಟ್ ಇಲ್ಲಿನ ರೂಲ್ ಪ್ರಕಾರ ಆ್ಯಕ್ಚುಯಲ್ ಆಗಿ ನಿಮಗೆ
ಇಲ್ಲಿನ ರೂಲ್ ಪ್ರಕಾರ ಏನು ಹೇಳುತ್ತೆ ಅಂದರೆ ಆ್ಯಕ್ಚುಲಿ ನಿಮಗೆ ಲೈಫ್ ಜಾಕೆಟ್ ಇಲ್ಲದೆ ಹತ್ತೋ ಹಾಗೆ ಇಲ್ಲ ನೀವು ಬೋಟ್ನ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನಡೆಯುತ್ತೆ. ಎಲ್ಲ ಜನ ಬರೋದೇ ಫೋಟೋ ತೆಕ್ಕೊಳ್ಳೋದಕ್ಕೆ, ನಂತರ ವಿಡಿಯೋ ಮಾಡೋದಕ್ಕೆ. ಸೊ ಅವರು ಲೈಫ್ ಜಾಕೆಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ವಲ್ಲ, ಸೊ ಅದಕ್ಕೆ ಹಾಕ್ಕೊಳ್ಳಲ್ಲ ಅವರು. ಸರ್ ಸಾಧನೆ ಮಾಡಬೇಕು ಅಂತ ಮಾಡ್ತಾ ಇದೀವ ಈಗ ಸಾಧನೆನ. ಅವ್ರು ಬೇರೆ ಲೆವೆಲಲ್ಲಿ ಹೇಳಿದ್ರು. ಹಾಂ, ನಾವು ಅಟ್ಲೀಸ್ಟ್ ಟ್ರೈ ಮಾಡಿದ್ದೀವಿ ಬೆಳಿಗ್ಗೆ ಎದ್ದು ನದಿ ಕಿನಾರೆಗೆ ಬರೋಕ್ಕೆ. ಅವ್ರು ಹೇಳಿದ್ರು 3 ದಿವಸ ಒಂದು ತೀರ್ಥಕ್ಷೇತ್ರದಲ್ಲಿ ಇದ್ದು ಎಲ್ಲ ಸೇವೆ ಮಾಡಿದ್ರೆ ನಿಮ್ಗೆ ಅದ್ರ ಫಲ ಸಿಗೋದು. ಹಾಂ, ಅವ್ರು ಅದನ್ನ ಹೇಳಿದ್ದು ಮೇಜರ್ ರೀಸನ್ ಯಾಕೆ ಹೇಳಿ, ಒಂದು ನೈಟ್ ನಾವು ಗಯಾದಲ್ಲೂ ಇದ್ದಿದ್ರೆ ಇನ್ನೊಂದು 4,000 ರೂಪಾಯಿ ಚಾರ್ಜ್ ಮಾಡ್ಬೋದಿತ್ತು ಅಂತ. ಅದು ನಮ್ಗೆ ಅರ್ಥ ಆಗಿದೆ, ಅದು ಒಳ ಅರ್ಥ. ಅದು ಬೇಸಿಕಲಿ ಹೇಳಿದ್ರು 3 ದಿವಸ ಇರಬೇಕು. ಹಾಂ, ಅಟ್ಲೀಸ್ಟ್ 1 ದಿವಸ ಇದ್ರೆ ಇನ್ನೂ ಒಳ್ಳೆ. ಅಟ್ಲೀಸ್ಟ್ ನಾವಿಲ್ಲಿ 3 ದಿನ, ಇಲ್ಲಿ 3 ದಿನ ಇದ್ವಲ್ಲ. ಬಟ್ ಆದರೆ ನಂಗೆ ಒಂದು ಅರ್ಥ ಆಗಿಲ್ಲ, ಇಲ್ಲಿನವರು ಕಾಶಿನೇ ಮೋಸ್ಟ್ ತುಂಬ ಪುರಾತನ ಓಲ್ಡೆಸ್ಟ್ ಜಾಗ ಅಂದರೆ ಭೂಮಿ ಮೇಲೆ ಇದು ಅಂತಾರೆ. ಅಲ್ಲಿ ಹೋದ್ರೆ ಅವ್ರು ಗಯಾ ಅಂತಾರೆ. ಇವಾಗ ಯಾವ್ದನ್ನ ನಂಬೋದು ನಾವು? ಇಷ್ಟೇ ನಂಬಬೇಕು. ರಿಟರ್ನು ಎಲ್ಲ ಬರ್ತಿರೋದು ಇದೇನೆ, ವಾರಾಣಸಿ. ಸೊ ನಾವು ಇದನ್ನೇ ನಂಬೋದು. ಸೊ ಅದಕ್ಕೆ ನಾವು ಇಲ್ಲೇ 3 ದಿನ ಇದ್ದೀವಿ, ಸಾಧನೆ ಮಾಡಿದ್ದೀವಿ ನಾವು. ಹೌದು, ಖಂಡಿತ. ಅದು ಶಿವಾಲಾ ಘಾಟ್. ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಯಾವ ಘಾಟ್ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಹನುಮಾನ್ ಮಂದಿರ ಇದೆ. ಸೊ ಇಲ್ಲಿ ಮುಂದೆ ನಿಮಗೆ ಕಾಣಿಸ್ತಾ ಇರೋದೇ ಗುಲಾರಿಯಾ ಘಾಟ್. ಇದು ಶಿವಾಲಾ ಘಾಟ್ ಆಗಲೇ ಹೇಳಿದಂಗೆ. ಬಜರಂಗಬಲಿ ಹನುಮಾನ್ ಘಾಟ್. ಮುಂದೆ ಅಲ್ಲೇನೋ ಸೆರೆಮನಿ ಮಾಡ್ತಾ ಇದ್ದಾರೆ, ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ ಓಕೆ ಪಿಂಡ ಪ್ರದಾನ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಕಡೆಯಿಂದ ಹೋಗ್ಬೋದೋ ಇಲ್ವೋ ಅಂತಲೂ ಗೊತ್ತಾಗ್ತಾ ಇಲ್ಲ. ನೋಡಿ ಈ ಕಡೆ ಎಲ್ಲ ಏನು ಕ್ಲೀನಾಗಿ ಲೈನಾಗಿ ಕೂತಿದ್ದಾರೆ. ಬಟ್ ಹೆಣ್ಮಕ್ಳು ಪಿಂಡ ಪ್ರದಾನ ಮಾಡ್ತಾ ಇರೋದನ್ನ ನಾನು ಇಲ್ಲೇ ನೋಡ್ತಾ ಇರೋದು. ಯಾಕಂದರೆ ಗಯಾದಲ್ಲಿ ಮಾಡ್ತಾರೆ ಅಂತ ಗೊತ್ತಿತ್ತು, ಇಲ್ಲಿ ಮಾಡೋದ್ರ ಐಡಿಯಾ ಇರಲಿಲ್ಲ. ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹನುಮಾನ್ ಘಾಟಲ್ಲಿ ನಡೀತಾ ಇದೆ. ಬಾಬಾ ಅವ್ರು ಹೇಳಿದ ಪ್ರಕಾರ ಗಯಾದಲ್ಲಿ ಮಾತ್ರ ಹೆಣ್ಮಕ್ಳು ಪಿಂಡ ಪ್ರದಾನ ಮಾಡುತ್ತಾನೆ, ಬಟ್ ಇಲ್ಲೂ ಮಾಡ್ತಾ ಇದ್ದಾರೆ. ಏನೋ ಮಾಡಿಸ್ತಾ ಇದ್ದಾರಪ್ಪ, ಗೊತ್ತಿಲ್ಲ ಕರೆಕ್ಟಾಗಿ. ಏನು ಅಂದರೆ, in popular belief this was originally known as Rameshwar Ghat, named after the shivling said to have been installed by Sri Ram during his Kashi Yatra, later renamed after the Hanuman temple built by Tulsidas in the early 17th century. This ghat became a celebrated site for Vaishnavites. It is said that in the 16th generation Hanuman Ghat was the seat of meditation for the great philosopher Vallabhacharya. ನೀವು ನೋಡಿ, ನೀವೆಲ್ಲ ಅಂದ್ಕೊಳ್ಳೋ ಪವಿತ್ರ ಗಂಗಾ ನದಿಗೆ ಇಲ್ಲಿನ ಸೀವೇಜ್ ವಾಟರ್ ಕೂಡ ಡೈರೆಕ್ಟಾಗಿ ಹೋಗಿ ನದಿಗೆ ಸೇರುತ್ತೆ. ಇಲ್ಲಿಂದ ಏನು ಹೇಳೋದು ಗೊತ್ತಿಲ್ಲ, ಇದಕ್ಕೊಂದು ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದು ಅಲ್ಲದೆ ಇದು ಮೋಸ್ಟ್ ಫೇಮಸ್ ದಿ ರಾಜ ಹರಿಶ್ಚಂದ್ರ ಘಾಟಲ್ಲಿದ್ದೀವಿ ನಾವೀಗ. ಈ ಹರಿಶ್ಚಂದ್ರ ಘಾಟ್ನ ಪರಿಸ್ಥಿತಿನೇ ಇದು. ಇಲ್ಲಿ ನೋಡಿದ್ರೆ ಪೂರ್ತಿ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಬಿದ್ದೋಗಿದೆ. ಇದೆಲ್ಲ ಆವಾಗ ತುಂಬ ಫ್ಲಡ್ಸ್ ಥರ ಆಯ್ತಲ್ಲ ಗಂಗಾಲಿ, ಆವಾಗ ಆಗಿರೋ ಅಂಥದ್ದು ಇದೆಲ್ಲ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಚಿತೆ ಉರಿದಿರೋದು. ಇದೆಲ್ಲ ಇದೇ ರಾಜಾಜಿ ಹರಿಶ್ಚಂದ್ರ ಘಾಟ್. ಇಲ್ಲಿರೋ ಎಷ್ಟೊಂದು ಘಾಟ್ಗಳಲ್ಲಿ ಆ್ಯಕ್ಚುಯಲ್ ಆಗಿ ಬರ್ನಿಂಗ್ ಮಾಡೋಕ್ಕೆ ಬಿಡೋದು 2 ಘಾಟಲ್ಲಿ. ಅದರಲ್ಲಿ ಒಂದು ಹರಿಶ್ಚಂದ್ರ ಘಾಟ್, ಇನ್ನೊಂದು ಬಂದು ಮಣಿಕರ್ಣಿಕಾ ಘಾಟ್ ಅಂತ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಇದು ನಮ್ಮ ಹರಿಶ್ಚಂದ್ರ ಘಾಟ್. ನೋಡ್ತಾ ಇದ್ದೀರಾ, ಹಿಂದೆ ಚಿತೆ ಉರಿತಾ ಇದೆ. ಸೊ ನಿನ್ನೆ ವಿಡಿಯೋದಲ್ಲಿ ನೀವು ಕೇಳಿಸ್ಕೊಂಡಿರ್ತೀರ, ನಮ್ಮ ಡ್ರೈವರ್ ಹೇಳಿದ್ದು ಇಲ್ಲಿ ಬಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ.
ರೇಟ್ಸು ನೋಡಿ. ಇಲ್ಲಿ ಚಿತೆ ಹೇಗೆ ಉರಿತಾ ಇದೆ. ಇನ್ನು ಬೆಳಿಗ್ಗೆ ಸಮಯ 6:30 ಆಲ್ರೆಡಿ ಒಂದು ಚಿತೆ ಉರಿತಾ ಇದೆ. 6:30 ಒಂದು ಚಿತೆ ಉರಿತಾ ಇದೆ ಅಂದರೆ ಮನುಷ್ಯ ಎಷ್ಟು ಬೇಗ ಸಾಯ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ನಿಮ್ಗೆ ಇದರಲ್ಲಿ. ಈ ಘಾಟ್ ಏನಿದೆ ಅಲ್ಲ, ಈ ಘಾಟ್ನಲ್ಲಿ ತುಂಬ ಅಂದರೆ ತುಂಬ ಬಾಡೀಸ್ ಬರ್ನ್ ಆಗುತ್ತೆ. ಬಟ್ ಆದರೆ ಇಲ್ಲಿಗೆ ಟೈಮ್ ಲಿಮಿಟ್ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿಗೆ ಟೈಮ್ ಲಿಮಿಟ್ ಹೇಗೆ ಪ್ಲೇಸ್ ಮಾಡಿದ್ದಾರೆ ಅಂದರೆ ದಿನದಲ್ಲಿ ಒಂದು 12 ಗಂಟೆ ಮಾತ್ರ ಉರಿಯುತ್ತೆ ಇಲ್ಲಿ. ಮಿಕ್ಕಿದ 12 ಗಂಟೆ ನಿಮಗೆ ಬಾಡಿಗಳನ್ನ ಉರಿಯೋಕ್ಕೆ ಬಿಡಲ್ಲ ಇಲ್ಲಿ. ಬಟ್ ಹೀಗೆ ಮುಂದೆ ಸಾಗ್ತಾ ಹೋದರೆ ನಿಮಗೆ ಮಣಿಕರ್ಣಿಕಾ ಘಾಟ್ ಅಂತ ಇನ್ನೊಂದು ಘಾಟ್ ಇದೆ. ಆ ಘಾಟಲ್ಲಿ ಏನಂದರೆ ಆ ಘಾಟ್ನ ಪ್ರತೀತಿ ಇರೋದೇ ಹೇಗಂದರೆ, ಆ ಘಾಟ್ನಲ್ಲಿ ವರ್ಷದಲ್ಲಿ 365 ದಿನವೂ ಕೂಡ 24 ಗಂಟೆನೂ ಕೂಡ ನಿಮಗೆ ಅಲ್ಲಿ ಚಿತೆ ಉರಿತಾ ಇರುತ್ತೆ. ಅಲ್ಲಿ ಚಿತೆ ಉರಿತಾನೇ ಇರಬೇಕು ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಅದನ್ನ ನಾವು ಮಣಿಕರ್ಣಿಕಾ ಘಾಟ್ ಅಂತ ಕರಿತೀವಿ. ये हरिश्चंद्र घाट है, वहाँ पे मणिकर्णिका घाट है ना? 1.5 किलोमीटर दूर यहाँ से। अच्छा, आपका नाम क्या है? बटुक भैरव। हाँ, मेरा YouTube चैनल है, सब्सक्राइब कर दो। यस, मेरे पास फोन नहीं है। अच्छा, ನೋಡಿ ಇದೆ ಆ್ಯಕ್ಚುಯಲ್ ಗೌರ್ಮೆಂಟ್ ರೇಟ್ಸು. ನಿಮಗೆ ಘಾಟ್ಗಳಿಗೆ ಪೂರ್ತಿಗೆ ಆ್ಯಕ್ಚುಯಲ್ ರೇಟ್ ಬಂದು ಇದೆ ಬೋಟ್ ರೇಟು. 80 ಘಾಟಿಂದ ನಮೋ ಘಾಟ್ ಅಂತ ಏನಿದೆ ಅದು ಸೌತ್ ಪೋಲಿಂದ ನಾರ್ತ್ ಪೋಲ್ ಇದ್ದಂಗೆ ರೀ. ಸದ್ರನ್ ಮೋಸ್ಟ್ ಘಾಟ್ ಬಂದು 80 ಘಾಟು, ನಾರ್ದರ್ನ್ ಮೋಸ್ಟ್ ಘಾಟ್ ಬಂದು ಆ್ಯಕ್ಚುಲಿ ನಿಮಗೆ ನಮೋ ಘಾಟು. ಅಲ್ಲಿಂದ ಅಲ್ಲಿಗೆ ಆ್ಯಕ್ಚುಯಲ್ ಚಾರ್ಜ್ ಪರ್ ಪರ್ಸನ್ ಬಂದು 345 ರೂಪಾಯಿ ಅಷ್ಟೇ. ನೀವು ಇಲ್ಲಿ ನೋಡ್ತಾ ಇರ್ಬೋದು.